ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ನಮ್ಮ ನಾಡಿನ ಆಧ್ಯಾತ್ಮಿಕ ಚೇತನ, ಸನಾತನ ಧರ್ಮದ ಸಂರಕ್ಷಕರು ಮತ್ತು ಕಾಯಕವೇ ಕೈಲಾಸ ಎಂದು ಸಾರಿದ ಆದಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಅಂಗವಾಗಿ ಅವರ ಅವತಾರ ಮತ್ತು ಮಹಿಮೆಯ ಕುರಿತು ತಿಳಿದುಕೊಳ್ತಾ ಹೋಗೋಣ. ಸ್ನೇಹಿತರೆ, ರೇಣುಕಾಚಾರ್ಯರು ಕೇವಲ ಇತಿಹಾಸದ ಒಂದು ಭಾಗವಲ್ಲ, ಅವರು ಭಾರತೀಯ ಸಂಸ್ಕೃತಿಯ ಅಧಿದೇವತೆ ಅಂತ ಹೇಳಬಹುದು. ದಕ್ಷಿಣದ ರಂಭಾಪುರಿ ಪೀಠದ ಮೊದಲ ಪೀಠಾಧಿಪತಿಗಳಾಗಿ ಅವರು ಧರ್ಮದ ರಕ್ಷಣೆಗೆ ಕಂಕಣಬದ್ಧರಾಗಿದ್ದರು ಅಂತ ಹೇಳಬಹುದು. ಶಿವನ ಸಾಕ್ಷಾತ್ ಅಂಶವಾಗಿಯೇ ಅವತರಿಸಿದ ಅವರು ಅಜ್ಞಾನಿಗಳಿಗೆ ಜ್ಞಾನದ ದೀವಿಗೆಯನ್ನು ನೀಡಿದವರು. ಅವರ ವ್ಯಕ್ತಿತ್ವದಲ್ಲಿನ ಶಾಂತತೆ, ಭೌತಿಕ ಪ್ರೌಢಿಮೆ ಮತ್ತು ಕರುಣೆ ಇಂದಿನ ಜಗತ್ತಿಗೆ ಅತಿ ಅಗತ್ಯವಾಗಿದೆ ಅಂತ ಹೇಳಬಹುದು. ಸಾಮಾಜಿಕ ಸುಧಾರಣೆ ಹರಿಕಾರರು ಅಂತ ಹೇಳಬಹುದು ರೇಣುಕಾಚಾರ್ಯರನ್ನು. ರೇಣುಕಾಚಾರ್ಯರು ಬದುಕಿದ್ದ ಕಾಲದಲ್ಲಿ ಸಮಾಜವು ಅನೇಕ ಕಟ್ಟುಪಾಡುಗಳಲ್ಲಿ ಬಂದಿಯಾಗಿತ್ತು. ಅದನ್ನು ಮುರಿಯುವ ಕೆಲಸವನ್ನು ಅವರು ಅತ್ಯಂತ ಪರಿಣಾಮಕಾರಿಯಾಗಿ ಮಾಡಿದರು ಅಂತ ಹೇಳಬಹುದು. ಅದರಲ್ಲಿ ಜಾತ್ಯತೀತ ಮನುಕುಲ ಅನ್ನುವಂಥದ್ದು, ಅಂದರೆ ಮಾನವ ಧರ್ಮವೇ ಶ್ರೇಷ್ಠ ಅಂತ ಹೇಳಿ ಸಾರ್ತಾರೆ. ಅವರು ಜಾತಿ ವ್ಯವಸ್ಥೆಯ ವಿಷವರ್ತುಲವನ್ನು ಮೀರಿ ಪ್ರತಿಯೊಬ್ಬರಿಗೂ ದೈವಿಕ ಅನುಗ್ರಹ ಪಡೆಯುವ ಹಕ್ಕಿದೆ ಎಂದು ಘೋಷಿಸ್ತಾರೆ. ಸಮಾನತೆಯ ತಳಹದಿಯ ಮೇಲೆ ಅವರು ಸಮಾಜವನ್ನು ಕಟ್ಟಲು ಪ್ರಯತ್ನಿಸ್ತಾರೆ ಅಂತ ಹೇಳಬಹುದು. ಹಾಗೆ ಕಾಯಕ ತತ್ವದ ಪ್ರತಿಪಾದನೆಯನ್ನು ಕೂಡ ಮಾಡ್ತಾರೆ. ಕಾಯಕವೇ ಕೈಲಾಸ ಎಂಬ ತತ್ವವನ್ನು ಅಡಿಪಾಯವನ್ನಾಗಿಟ್ಟುಕೊಂಡು ಕೆಲಸದಲ್ಲಿ ಭಕ್ತಿಯನ್ನು ಬೆರೆಸ್ತಾರೆ. ಸೋಮಾರಿತನವನ್ನು ತೊರೆದು ಪ್ರಾಮಾಣಿಕವಾಗಿ ದುಡಿಯುವ ವ್ಯಕ್ತಿಯೇ ಭಗವಂತನಿಗೆ ಹತ್ತಿರ ಎಂದು ಅವರು ಬೋಧಿಸ್ತಾರೆ. ಇದು ಆರ್ಥಿಕ ಸ್ವಾವಲಂಬನೆಗೆ ಅಂದೇ ಅವರು ನೀಡಿದ ದೊಡ್ಡ ಕೊಡುಗೆ ಅಂತ ಹೇಳಬಹುದು ಸ್ನೇಹಿತರೆ. ಮತ್ತು ಮೂಢನಂಬಿಕೆಗಳ ವಿರುದ್ಧ ಸಮರವನ್ನು ಮಾಡ್ತಾರೆ. ಅರ್ಥವಿಲ್ಲದ ಆಚರಣೆಗಳನ್ನು ಕೈಬಿಟ್ಟು ಹೃದಯದ ಶುದ್ಧತೆಗೆ ಹೆಚ್ಚಿನ ಹೊತ್ತು ನೀಡಿದರು ಅಂತ ಹೇಳಬಹುದು. ದೇವರು ಕಲ್ಲಿನಲ್ಲ, ಅದು ನಮ್ಮ ಸತ್ಕರ್ಮಗಳಲ್ಲಿದೆ ಎಂದು ಜನರಿಗೆ ಮನವರಿಕೆಯನ್ನು ಮಾಡಿಕೊಡ್ತಾರೆ ರೇಣುಕಾಚಾರ್ಯರು. ಸ್ನೇಹಿತರೆ, ರೇಣುಕಾಚಾರ್ಯರು ಜ್ಞಾನದ ಹರಿಕಾರರು ಅಂತ ಹೇಳಬಹುದು. ಏಕೆಂದರೆ ವೇದ ಉಪನಿಷತ್ತುಗಳ ಸಾರವನ್ನು ಜನಸಾಮಾನ್ಯರಿಗೆ ಅರ್ಥವಾಗುವಂತೆ ಬೋಧಿಸ್ತಾರೆ. ಅಂಧಕಾರದಲ್ಲಿ ಬದುಕುತ್ತಿದ್ದ ಜನರಿಗೆ ಸಂಸ್ಕಾರ ಮತ್ತು ಶಿಕ್ಷಣದ ಮೂಲಕ ಬದುಕಿನ ದಿಕ್ಕನ್ನೇ ತೋರಿಸಿಕೊಡುವಂಥ ಕೆಲಸ ಆಗ್ತದೆ. ಅವರು ಕಟ್ಟಿಕೊಟ್ಟ ದಾರಿಯೇ ಇಂದಿನ ಪೀಳಿಗೆಗೆ ಪ್ರೇರಣೆಯಾಗಿದೆ ಅಂತ ಹೇಳಬಹುದು ಸ್ನೇಹಿತರೆ. ಇಂದು ನಮ್ಮ ಸಮಾಜದಲ್ಲಿ ಅಶಾಂತಿ, ಸ್ವಾರ್ಥ ಮತ್ತು ಅಸಮಾನತೆ ಹೆಚ್ಚಾಗುತ್ತಿದೆ. ಇಂತಹ ಸಮಯದಲ್ಲಿ ರೇಣುಕಾಚಾರ್ಯರು ಹಾಕಿಕೊಟ್ಟ ಅಹಿಂಸೆ, ಸಹಬಾಳ್ವೆ ಮತ್ತು ಭಾತೃತ್ವದ ತತ್ವಗಳನ್ನು ಪಾಲಿಸುವುದು ಅತ್ಯಂತ ಅಗತ್ಯ. ನಾವು ಅವರ ಭಕ್ತರಾಗಿರುವುದು ಕೇವಲ ಅವರ ಫೋಟೋಕ್ಕೆ ಹೂವು ಹಾಕುವುದರಲ್ಲ, ಬದಲಾಗಿ ಅವರು ತೋರಿಸಿದ ದಾರಿಯಲ್ಲಿ ನಡೆದು ಇನ್ನೊಬ್ಬರಿಗೆ ಸಹಾಯ ಮಾಡುವ ಗುಣವನ್ನು ಮೈಗೂಡಿಸಿಕೊಳ್ಳುವುದರಲ್ಲಿದೆ ಅನ್ನುವಂಥದ್ದು. ಸ್ನೇಹಿತರೆ, ಕೊನೆಯದಾಗಿ ಒಂದು ಮಾತನ್ನು ಹೇಳಬಯಸ್ತೇನೆ. ರೇಣುಕಾಚಾರ್ಯರು ತೋರಿಸಿದ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವು ಸಕಲ ಜೀವಿರಾಶಿಗಳಲ್ಲಿ ದೈವತ್ವವನ್ನು ಕಾಣಲು ನಮಗೆ ಕಲಿಸುತ್ತದೆ ಅಂತ ಹೇಳಬಹುದು. ನಾವು ದ್ವೇಷವನ್ನು ಮರೆತು ಪ್ರೀತಿಯಿಂದ ಬಾಳೋಣ, ರೇಣುಕಾಚಾರ್ಯರ ತತ್ವಗಳನ್ನು ಪಾಲಿಸೋಣ, ಸುಂದರ ಸಮಾಜವನ್ನು ನಿರ್ಮಿಸೋಣ ಅಂತ ಹೇಳ್ತಾ ಇಲ್ಲಿಯವರೆಗೆ ಈ ರೇಣುಕಾಚಾರ್ಯರ ಕುರಿತು ಹಂಚಿಕೊಂಡಿರ್ತಕ್ಕಂಥ ವಿಷಯಗಳು ತಮಗೆ ಇಷ್ಟವಾಗಿದ್ದರೆ ಈ ನನ್ನ ವಿಡಿಯೋವನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ನನ್ನ ಸ್ಮಾಲ್ ಚೇಂಜ್ ಅನ್ನುವಂತಹ ಯೂಟ್ಯೂಬ್ ಚಾನಲನ್ನು ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸದಾಗಿರ್ತಕ್ಕಂಥ ಒಂದು ಟಾಪಿಕ್ನೊಂದಿಗೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.